So hello everyone. Today in this class we are going to study about exercise 5.2 the concept with examples. So previous class ಅಲ್ಲಿ exercise 5.1 examples ಮತ್ತೆ ಕಾನ್ಸೆಪ್ಟ್ ಅಂಡ್ ಎಕ್ಸಸೈಸ್ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿದೀವಿ. ಓಕೆ, ಈಗ ನೋಡೋಣ ಏನು ಮಾಡೋಣ, ಎಕ್ಸಸೈಸ್ 5.2 ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್ಸ್. ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಚಾಪ್ಟರ್ದು ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್ಸ್ ಆ್ಯಂಡ್ ಎಕ್ಸಸೈಸ್ ಕ್ವಶನ್ ಸಾಲ್ವ್ ಮಾಡಿಸ್ತೀನಿ. ಸೊ ಇದಕ್ಕಿಂತ ಮುಂಚೆ ನಾನು ಏನು ಮಾಡಿದ್ದೆ ಅಂದರೆ ನಮಗೆ ಎಲ್ಲ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಬೋರ್ಡ್ ಕೇಳೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅವೆಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ದೀನಿ. ಸೊ ಅವೆಲ್ಲ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ನೋಡಿ. ಬೇಕಾದ್ರೆ ನೋಡಿ, ನಾನು ಮಾಡಿಸಿದ ಕ್ವಶನೇ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಯಾಕಂದರೆ ನಾನು ಏನು ಮಾಡ್ತೀನಿ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ಸ್ ತೊಗೊಂಡು ನಾನು ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡಿಸಿದ್ದೀನಿ. ಅದಕ್ಕೋಸ್ಕರ ಅವೆಲ್ಲ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಬೇಕಾದ್ರೆ ನೋಡಿ, ನೀವು ಪ್ರೀವಿಯಸ್ ಇಯರ್ ಬೇಕಾದರೆ ಕ್ವಶನ್ಸ್ನ ಕಂಪೇರ್ ಮಾಡಿ ನೀವು ಬೇಕಾದರೆ ನಿಮಗೆ ಏನು ಇಂಟರ್ನಲ್ ಎಕ್ಸಾಮ್ ಇರ್ತಾವಲ್ಲ, ಓಕೆ, ಯೂನಿಟ್ ಟೆಸ್ಟ್ ಅದರಲ್ಲಿ ಕಂಪೇರ್ ಮಾಡಿ ಆಲ್ಮೋಸ್ಟ್ ನಾನು ಮಾಡಿಸಿದ ಕ್ವಶನ್ನೇ ಬಂದಿದ್ದಾವೆ. ಅದಕ್ಕೋಸ್ಕರ ನಾನು ಏನು ಪ್ರೀವಿಯಸ್ಲಿ ಮಾಡಿಸಿದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಅವೆಲ್ಲ ಕ್ವಶನ್ಸು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಅದರದ್ದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಹಾಕಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಚಾಪ್ಟರ್ಸ್ ಮಾಡಿದ್ದೀನಿ, ಫಸ್ಟ್ PUC, ಫಸ್ಟ್ PUC, ಸೆಕೆಂಡ್ PUC ಎಲ್ಲ ಮಾಡಿದ್ದೀನಿ. ಓಕೆ, ಸೊ ನಾವು ಇಲ್ಲಿ ನೋಡಿ, ನಾವೇನು ಮಾಡ್ತೀನಿ, ಎಕ್ಸಸೈಸ್ 5.2 ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್ಸ್ ಸಾಲ್ವ್ ಮಾಡೋಣಂತೆ. ಓಕೆ, ನಾನು ಈಗ ಕೆಲವೊಬ್ಬರಿಗೆ ವಿಡಿಯೋ ಭಾಳ ಸ್ಲೋ ಅನಿಸುತ್ತೆ, ಅವ್ರು ಏನು ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡಿ. ಯಾರಿಗೆ ಸ್ಪೀಡ್ ಅನಿಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ ಫಸ್ಟು. ಸೊ ನೋಡಿ, ಇಲ್ಲೇನಿದೆ ಅಂದರೆ ವಾಟ್ ಈಸ್ ಡಿಫ್ರೆನ್ಷಿಯಬಿಲಿಟಿ. ಓಕೆ, ಸೊ ಡಿಫ್ರೆನ್ಷಿಯಬಿಲಿಟಿ ಇಸ್ ನಥಿಂಗ್ ಬಟ್ ದ ಪ್ರೊಸೆಸ್ ಆಫ್ ಫೈಂಡಿಂಗ್ ದಿ ಡೆರಿವೇಟಿವ್ ಇಸ್ ನಾಟ್ ನೋನ್ ಆಸ್ ಡಿಫ್ರೆನ್ಷಿಯಲ್. ದ ಪ್ರೊಸೆಸ್ ಆಫ್ ಡಿಫ್ರೆನ್ಷಿಯಬಿಲಿಟಿ ಅಂದ್ರೇನು? ಪ್ರೊಸೆಸ್. ಓಕೆ, ಸೊ ಪ್ರೊಸೆಸ್ ಆಫ್ ಫೈಂಡಿಂಗ್ ಡೆರಿವೇಟಿವ್. ದ ಪ್ರೊಸೆಸ್ ಆಫ್ ಫೈಂಡಿಂಗ್ ಡೆರಿವೇಟಿವ್ ವಿ ಕಾಲ್ ಇಟ್ ಆಸ್, ನಾವೇನು ಅಂತೀವಿ, ಡಿಫ್ರೆನ್ಷಿಯಬಿಲಿಟಿ ಅಂತ. ಡಿಫ್ರೆನ್ಷಿಯಬಿಲಿಟಿ ಅದಕ್ಕಂತೀವಿ ನಾವು. ದ ಪ್ರೊಸೆಸ್ ಆಫ್ ಫೈಂಡಿಂಗ್ ಡೆರಿವೇಟಿವ್ ಇಸ್ ಕಾಲ್ಡ್ ಆಸ್ ಡಿಫ್ರೆನ್ಷಿಯಬಿಲಿಟಿ. ಓಕೆ, ಸೊ ಇಲ್ಲಿ ನೋಡಿ, ನಾರ್ಮಲ್ ಆಗಿ ಡಿಫ್ರೆನ್ಷಿಯಬಿಲಿಟಿ ಅಂದ್ರೆ ಏನು? ಡಿಫ್ರೆನ್ಷಿಯಬಿಲಿಟಿ ಇಸ್ ನಥಿಂಗ್ ಬಟ್ ಲೆಟ್ ಅಸ್ ಕನ್ಸಿಡರ್ ನಾವು ಡಿಫ್ರೆನ್ಷಿಯೇಟ್ ರೆಪ್ರೆಸೆಂಟ್ ಆಸ್ dy by dx ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, f dash of x, ಓಕೆ, f dash of x, ಓಕೆ, f dash of x, ಓಕೆ, ಈ ಥರ y1, ಓಕೆ, ಈ ಥರ y dash ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ ಡಿಫ್ರೆನ್ಷಿಯಬಿಲಿಟಿನ ನಾವು. ಓಕೆ, ಸೊ ನಾವು ಇದು ಫಸ್ಟ್ ಆರ್ಡರ್ ಡೆರಿವೇಟಿವ್ ಅಂದರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ನೀವು ನೆಕ್ಸ್ಟ್ ಎಕ್ಸಸೈಸಲ್ಲಿ ಕೇಳ್ತೀರಾ. ಸೊ ಈ ಥರ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಅಥವಾ ಇದು ಸದ್ಯಕ್ಕೆ ಈ ವ್ಯಾಡೇ ತೊಗೊಳ್ಳೋಣ, ಈ ವ್ಯಾಡೇ ಯೂಸ್ ಮಾಡ್ಕೊಂಡು ಹೋಗೋಣ ನಾವು ಸದ್ಯಕ್ಕೆ. ಓಕೆ, ಈ ವ್ಯಾಡು ಯೂಸ್ ಮಾಡಿಕೊಂಡು ನಾವು ದಿಸ್ ಇಸ್ ವಾಟ್ ನಾವು ಡಿಫ್ರೆನ್ಷಿಯೇಟ್ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? dy by dx is nothing but what? dy by dx is nothing but ಅಂದರೆ ಚೇಂಜ್ ಇನ್ y ಡಿವೈಡೆಡ್ ಬೈ ಚೇಂಜ್ ಇನ್ x. ಓಕೆ, ಚೇಂಜ್ ಇನ್ y ವಿತ್ ರೆಸ್ಪೆಕ್ಟ್ ಟು ಚೇಂಜ್ ಇನ್ x ನ ಏನು ಅಂತ ಡಿಫ್ರೆನ್ಷಿಯಬಿಲಿಟಿ ಅಂದರೆ y ಚೇಂಜ್ ಆಗಂತೆಲ್ಲ x ಚೇಂಜ್ ಆಗುತ್ತೆ, ಸಾರಿ x ಚೇಂಜ್ ಆಗಂತೆಲ್ಲ y ಚೇಂಜ್ ಆಗುತ್ತೆ ಅಂತೇಳಿ ನಮಗೆ ಇದು. ಸೊ ವಿಚ್ ಮೀನ್ಸ್ ದಿಸ್ dy by dy ವಿ ಕ್ಯಾನ್ ಇಟ್ ಆಸ್ y2 minus y1, ಹೌದಾ, ಡಿವೈಡೆಡ್ ಬೈ dx ಇಸ್ ನಥಿಂಗ್ ಬಟ್ x2 minus x1. ಓಕೆ, ಸೊ ನಮ್ಗೆ ನೋಡಿ, ಇದು ಎಲ್ಲೋ ನೋಡ್ದಂಗಿದೆ. ನೀವು ಎಲ್ಲಿ ನೋಡಿದ್ರಿ ಇದನ್ನ? ಇಲ್ಲಿ ನೋಡಿದ್ರೆ, ಸೊ ದಿಸ್ ಇಸ್ ಫಸ್ಟ್ ಇಯರ್ ಸ್ಟ್ರೇಟ್ ಲೈನ್ಸ್ ಏನಿದು? ದಿಸ್ ಈಸ್ ನಥಿಂಗ್ ಬಟ್ ಸ್ಲೋಪ್, ಇದು ಸ್ಲೋಪ್. ಓಕೆ, ಸೊ ದಿಸ್ ಇಸ್ y2 minus y1 divided by x2 minus x is nothing but slope. ಅಂದರೆ ನಮಗೆ ಡಿಫ್ರೆನ್ಷಿಯಬಿಲಿಟಿ ಇಸ್ ಆಲ್ಸೋ ನಥಿಂಗ್ ಬಟ್ ಸ್ಲೋಪ್ ಅಂತ ಅರ್ಥ. dy by dx is nothing but ಸ್ಲೋಪ್, ದಟ್ ಈಸ್ y2 minus y1 divided by x2 minus x1. ಓಕೆ, ಸೊ ನಾರ್ಮಲ್ ಆಗಿ ಸೊ ನಿಮ್ಗೆ ನೋಡಿ, ಈಗ ನಿಮಗೆ ಸೊ ಡಿಫ್ರೆನ್ಷಿಯಬಿಲಿಟಿ ಏನು ಬರುತ್ತೆ ಅಂದರೆ, ಸಪೋಸ್ ಇಫ್ ಯು ಆರ್ ಫೈಂಡಿಂಗ್ ಡಿಫ್ರೆನ್ಷಿಯಬಿಲಿಟಿ, ಓಕೆ, ಎಟ್ ಪಾಯಿಂಟ್ f dash of c is equal to, ನಾವು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ದಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್ ಈಕ್ವಲ್ ಇರಬೇಕು. ಓಕೆ, ರೈಟ್ ಹ್ಯಾಂಡ್ ಡೆರಿವೇಟಿವ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಏನು ಬರುತ್ತೆ ಅಂದ್ರೆ ನೋಡಿ. ಓಕೆ, ಸೊ ನಂಗೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಏನು ಬರುತ್ತೆ ನೋಡಿ, f dash of c ದಟ್ ಈಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್, ಓಕೆ, ದಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್. ಸೊ ನಮ್ಗೆ ಇದೇನು ಬರುತ್ತೆ, ದಟ್ ಈಸ್ ಲಿಮಿಟ್ h is tending towards 0 f of c minus h divided by f c minus h. ಓಕೆ, ಸೊ ದಿಸ್ ಈಸ್ ವಾಟ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್. ಅದೇ ಥರ ರೈಟ್ ಹ್ಯಾಂಡ್ ಡೆರಿವೇಟಿವ್ ಏನು ಬರುತ್ತೆ ಅಂದರೆ ಲಿಮಿಟ್ h is tending towards 0 f of c plus h minus of f of c divided by c plus h ಬರುತ್ತೆ ನೋಡಿ. ಓಕೆ, ಸೊ ದಿಸ್ ಈಸ್ ವಾಟ್ f dash of c ಅಂತ. ಓಕೆ, ಸೊ ಈಗ ಈ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಮತ್ತು ರೈಟ್ ಹ್ಯಾಂಡ್ ಡೆರಿವೇಟಿವ್ ಹೆಂಗೆ ಬರುತ್ತೆ ಅಂತೇಳಿ ಕಂಡುಹಿಡಿಯೋಣ ನೋಡಿ. ಸೊ ನಮಗೆ ಒಂದು ಫಂಕ್ಷನ್ ತೊಗೊಳ್ತೀನಿ ನೋಡಿ. ಸೊ ಒಂದು ಫಂಕ್ಷನ್ ತೊಗೊಳ್ತೀನಿ. ಓಕೆ, ಸೊ ಅದರದ್ದು ಕರ್ವ್ ಈ ಥರ ಬರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಒಂದು ಫಂಕ್ಷನ್ದು ಕರ್ವ್ ಈ ಥರ ಬರುತ್ತೆ ಅಂತ ಅನ್ಕೊಳ್ಳಿ. ಸೊ ಐ ವಿಲ್ ಡ್ರಾ ಎ ಟ್ಯಾಂಜೆಂಟ್. ಓಕೆ, ಈ ಥರ ಟ್ಯಾಂಜೆಂಟ್ ಡ್ರಾ ಮಾಡ್ತೀನಿ. ಓಕೆ, ಟಚಿಂಗ್ ಎಟ್ ಪಾಯಿಂಟ್ ಸಿ, ಇಲ್ಲಿ ಸಿ ಪಾಯಿಂಟ್ಗೆ ಟ್ಯಾಂಜೆಂಟ್ ಟಚ್ ಮಾಡ್ತಿದೆ ಅಂತ ಅನ್ಕೊಳ್ಳಿ. ಓಕೆ, ಸಿ ಪಾಯಿಂಟ್ಗೆ ಟ್ಯಾಂಜೆಂಟ್ ಬರುತ್ತೆ. ಇಲ್ಲಿ ಏನು ಬರುತ್ತೆ, ವ್ಯಾಲ್ಯೂ ಆಫ್ ದಿ ಫಂಕ್ಷನ್ f of c ಬರ್ತದ. ಓಕೆ, ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಇಲ್ಲಿ f of c ಬರುತ್ತೆ. ಓಕೆ, ಅದು ನೋಡೋಣಂತೆ ಇಲ್ಲಿ ಟ್ಯಾಂಜೆಂಟ್ಗೆ. ಸೊ ನಮಗೆ ಈ ಟ್ಯಾಂಜೆಂಟ್ ಸ್ಲೋಪ್ ಏನಿರುತ್ತೆ ದಟ್ ಈಸ್ ಓನ್ಲಿ ಡೆರಿವೇಟಿವ್.
ಟ್ಯಾಂಜೆಂಟ್ ಸ್ಲೋಪ್ ಏನಿರುತ್ತೆ ಅದಕ್ಕೆ ಡೆರಿವೇಟಿವ್ ಆಗುತ್ತೆ. ಸೊ ಐ ವಿಲ್ ಟೇಕ್ ಹಿಯರ್ ಒಂದು ಸ್ಮಾಲ್ ಪಾಯಿಂಟ್, ಇಲ್ಲೇನು ಸ್ಮಾಲ್ ತೊಗೊಳ್ತೀನಿ. ಅದರಲ್ಲಿ ಹೆಚ್ ಈಸ್ ನಥಿಂಗ್ ಬಟ್ ಎ ಸ್ಮಾಲ್ ಕ್ವಾಂಟಿಟಿ ದಟ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0.00001 ಅಂತ ಅರ್ಥ. ಓಕೆ, ಹೆಚ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0.00 ಅಂತೇಳಿ ಈ ಕಡೆ ಒಂದು ಸ್ಮಾಲ್ ಕ್ವಾಂಟಿಟಿ, ಈ ಕಡೆ ಒಂದು ಸ್ಮಾಲ್ ಕ್ವಾಂಟಿಟಿ ತೊಳ್ತೀನಿ. ಅವಾಗ ಇದನ್ನು ಸ್ವಲ್ಪ ಎನ್ಲಾರ್ಜ್ ಮಾಡಿ ಹಾಕ್ಕೊಡ್ತೀನಿ ನೋಡಿ. ಇಲ್ಲಿ ಎನ್ಲಾರ್ಜ್ ಮಾಡಿ ಹಾಕ್ಕೊಂಡಾಗ ಸ್ವಲ್ಪ ಓಕೆ ಈ ಥರ ಪಾಯಿಂಟ್ ಇದೆ ಅಂದ್ಕೊಳ್ಳಿ. ಓಕೆ, ಇಲ್ಲೊಂದು ಪಾಯಿಂಟ್ ತೊಗೊಂಡು ಇಲ್ಲೊಂದು ಪಾಯಿಂಟ್ ಇಲ್ಲೊಂದು ಪಾಯಿಂಟ್. ಸೊ ದಟ್ ಈಸ್ ಎಫ್ ಆಫ್ ಸಿ. ದಿಸ್ ಪಾಯಿಂಟ್ ಈಸ್ ನಮಗೆ ಎ ಪಾಯಿಂಟು, ದಟ್ ಈಸ್ ಇದನ್ನ ಎ ಪಾಯಿಂಟ್ ಅಂತ ತೊಗೊಳ್ಳಿ, ಇದನ್ನ ಬಿ ಪಾಯಿಂಟ್ ತೊಗೊಳ್ಳಿ, ಇದನ್ನ ಸಿ ಪಾಯಿಂಟ್ ತೊಗೊಳ್ಳಿ. ಸೊ ವಾಟ್ ಈಸ್ ದ ಕೋಆರ್ಡಿನೇಟ್ ಪಾಯಿಂಟ್ ಆಫ್ ಸಿ? ಇಲ್ಲಿ ಸ್ಮಾಲ್ ಪಾಯಿಂಟ್ ತೊಗೊಂಡ್ರೆ ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಾಗುತ್ತೆ ನಮಗೆ? ಸೊ ಇಲ್ಲಿಂದ ಡಿಸ್ಟೆನ್ಸ್ ನಮಗೆ ಸ್ಮಾಲ್ ಪಾಯಿಂಟ್, ಇಲ್ಲಿ ಸ್ಮಾಲ್ ಪಾಯಿಂಟ್ ಇಲ್ಲಿ ಕನ್ಸಿಡರ್ ಮಾಡಿದರೆ ಇಲ್ಲಿ ಏನಾಗುತ್ತೆ ಸಿ ಮೈನಸ್ ಹೆಚ್ ಆಗುತ್ತೆ. ಹೌದಾ? ಓಕೆ, ಇಲ್ಲಿ ಒಂದು ಸ್ಮಾಲ್ ಪಾಯಿಂಟ್ ಕೊಟ್ಟಿದ್ರೆ, ಇಲ್ಲಿ ಸ್ಮಾಲ್ ಪಾಯಿಂಟ್ ಕೊಟ್ಟಿದ್ರೆ ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಾಗುತ್ತೆ ನಮಗೆ? ದಟ್ ಈಸ್ ಸಿ ಪ್ಲಸ್ ಹೆಚ್ ಆಗುತ್ತೆ, ಸಿ ಪ್ಲಸ್ ಹೆಚ್ ಆಗುತ್ತೆ. ಓಕೆ, ಅವಾಗ ಇಲ್ಲೇನಾಗುತ್ತೆ ಎ ಪಾಯಿಂಟ್, ದಿಸ್ ಸ್ಮಾಲ್ ಪಾಯಿಂಟ್ ಇಲ್ಲಿ ಎ, ದಿಸ್ ಇಸ್ ಬಿ. ಓಕೆ, ಸೊ ದಿಸ್ ಇಸ್ ಸಿ ಪಾಯಿಂಟ್ ಆಗುತ್ತೆ. ನಾವು ಎ ಪಾಯಿಂಟ್ಸ್ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗುತ್ತೆ? ದಟ್ ಈಸ್ ಸಿ ಮೈನಸ್ ಹೆಚ್, ಸಿ ಮೈನಸ್ ಹೆಚ್ ಕಾಮ ಎಫ್ ಆಫ್ ಸಿ ಮೈನಸ್ ಹೆಚ್ ಆಗುತ್ತೆ. ಓಕೆ, ದಿಸ್ ಆಯ್ತಾ. ಬಿ ಪಾಯಿಂಟಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗುತ್ತೆ? ದಟ್ ಈಸ್ ನಮ್ಗೆ ಏನಾಗುತ್ತೆ ಸಿ ಕಾಮ ಎಫ್ ಆಫ್ ಸಿ ಬರ್ತದೆ. ಹೌದಾ? ಓಕೆ, ಅದೇ ಥರ ನಮಗೆ ಸಿ ಪಾಯಿಂಟಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗ್ತಾವೆ ಅಂದರೆ, ಸೊ ದಟ್ ಈಸ್ ಏನು ಬರುತ್ತೆ ಸಿ ಪ್ಲಸ್ ಹೆಚ್ ಕಾಮ ಇದು ಸಿ ತೊಗೊಳ್ಳೋದು ಬೇರೆ ತೊಗೊಳ್ಳಿ. ಇನ್ಸ್ಟೆಡ್ ಆಫ್ ಸಿ ಇದು ಏನು ತೊಗೊಳ್ಳೋಣ? ಪಿ ತೊಗೊಂಡ್ಬಿಡೋಣ, ಪಿ. ಬಿಕಾಸ್ ಸಿ ಅಂತೇಳಿ ಕನ್ಸಿಡರ್ ಎ ಬಿ ಪಿ ಅಂತೇಳಿ. ಓಕೆ, ಸಿ ಪ್ಲಸ್ ಹೆಚ್ ಕಮ ಎಫ್ ಆಫ್ ಸಿ ಪ್ಲಸ್ ಹೆಚ್ ಆಗುತ್ತೆ. ಓಕೆ, ನಾವು ಹಿಯರ್ ಯು ನೋ ದಟ್, ಸೊ ವಿ ವಿಲ್ ಫೈಂಡ್ ಔಟ್ ದಿ ಸ್ಲೋಪ್ ಆಫ್ ಎ ಬಿ, ಸ್ಲೋಪ್ ಆಫ್ ಬಿ ಪಿ. ನೋ ಇಂದ ಒಂದು ಟ್ಯಾಂಜೆಂಟ್ ಇದೆ ಅಂದರೆ ಅದು ಏನಿರುತ್ತೆ, ಸ್ಲೋಪ್ ಏನಿರುತ್ತೆ, ಎರಡು ಈಕ್ವಲ್ ಇರ್ತವೆ. ಸೊ ಇಲ್ಲಿ ಬರ್ಕೊಳ್ತೀನಿ ನೋಡಿ. ಸೊ ಹಿಯರ್ ಹೇಳ್ರಿ ಸ್ಲೋಪ್ ಆಫ್ ಎ ಬಿ that is equal to slope of BP. Okay, slope of BP. Okay, now slope of AB that is equal to slope of BP. So that is ನಮಗೆ h ಅನ್ನೋದು ಒಂದು ಸ್ಮಾಲ್ ಕ್ವಾಂಟಿಟಿ that is tending towards 0. ಅದಕ್ಕೋಸ್ಕರ ಲಿಮಿಟ್ ಅಪ್ಲೈ ಮಾಡಿ ತಗೊಳ್ತೀನಿ. that is limit h is tending towards 0. Okay, so limit h is tending towards slope of AB ಏನು ಬರುತ್ತೆ ನಮಗೆ? ಸೊ ನಮಗೆ y2 minus y1. ಸೊ y2 ಪ್ಲೇಸ್ ಅಲ್ಲಿ ಏನಿದೆ ನಮಗೆ? ಸೊ ದಟ್ ಈಸ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ x2 y2 ಇದನ್ನ x1 y1 ಅಂತ ತೊಗೊಳ್ಳೋಣ. y2 ಪ್ಲೇಸ್ ಅಲ್ಲಿ ಅಂದರೆ ನನಗೆ ಎಫ್ ಆಫ್ ಸಿ ಇದೆ. ಓಕೆ, ಎಫ್ ಆಫ್ ಸಿ ಮೈನಸ್ ಆಫ್ y1 ಪ್ಲೇಸ್ ಏನಿದೆ ಎಫ್ ಆಫ್ ಸಿ ಮೈನಸ್ ಹೆಚ್ ಆಗುತ್ತೆ. ಸೊ ಡಿವೈಡೆಡ್ ಬೈ, ಸೊ ನೆಕ್ಸ್ಟ್ ಏನಿದೆ ಡಿವೈಡೆಡ್ ಬೈ ಏನಿದೆ? ದಟ್ ಈಸ್ x2 ಮೈನಸ್ x2 ಪ್ಲೇಸ್ ಅಲ್ಲಿ ಸಿ ಮೈನಸ್ ಹೆಚ್ ಆಗುತ್ತೆ. ಸಿ ಮೈನಸ್ x2 ಮೈನಸ್ ಸಿ ಮೈನಸ್ ಆಫ್ ಸಿ ಮೈನಸ್ ಹೆಚ್ ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0. ಸೊ ನಮಗೆ ವ್ಯಾಲ್ಯೂ ಆಫ್ ನಮಗೆ ಹೆಚ್ ಇಸ್ ಟೆಂಡಿಂಗ್ ಟುವರ್ಡ್ಸ್ 0. ಸ್ಲೋಪ್ ಆಫ್ ಬಿ ಪಿ ನೋಡಿ, ಸ್ಲೋಪ್ ಆಫ್ ಬಿ ಪಿ ನೋಡಿ, ಇದನ್ನ x2 y2 ಅಂತ ತೊಗೊಳ್ಳೋಣ, ಇದನ್ನ x2 y2 ಇದನ್ನ x1 y1 ತೊಗೊಳ್ಳೋಣ. ದಟ್ ಈಸ್ y2 ಮೈನಸ್ y1. y2 ಪ್ಲಸ್ ಅಲ್ಲಿ ಏನಿದೆ ನಮಗೆ? y2 ಪ್ಲಸ್ ಅಲ್ಲಿ ದಟ್ ಈಸ್ ಎಫ್ ಆಫ್ ಸಿ ಪ್ಲಸ್ ಹೆಚ್ ಮೈನಸ್ ಆಫ್ ಎಫ್ ಆಫ್, ಸೊ y1 ಪ್ಲಸ್ ಅಲ್ಲಿ ಎಫ್ ಆಫ್ ಸಿ ಇದೆ, ಎಫ್ ಆಫ್ ಸಿ ದಟ್ ಈಸ್ ಇ ಡಿವೈಡೆಡ್ ಬೈ x2 ಮೈನಸ್ x2 ಪ್ಲಸ್ ಅಲ್ಲಿ ದಟ್ ಈಸ್ ಸಿ ಪ್ಲಸ್ ಹೆಚ್ ಮೈನಸ್ ಆಫ್ x1 ಪ್ಲಸ್ ಅಲ್ಲಿ ಸಿ ಇದೆ, ಸಿ ಬರ್ಕೊಳ್ಳಿ. ಇದನ್ನ ಫರ್ದರ್ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? ಇದು ನ್ಯೂಮರೇಟರ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಏನು ಚೇಂಜ್ ಮಾಡೋಕ್ಕಾಗಲ್ಲ. ಲಿಮಿಟ್ ಹೆಚ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0. ಓಕೆ, ಎಫ್ ಆಫ್ ಸಿ ಮೈನಸ್ ಹೆಚ್. ಓಕೆ, ಡಿವೈಡೆಡ್ ಬೈ ಈ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಸಿ ಆಗುತ್ತೆ. ಓಕೆ, ಮೈನಸ್ ಸಿ ಪ್ಲಸ್ ಹೆಚ್ ಆಗುತ್ತೆ. ಸ್ವಲ್ಪ ಬೇಕಾದ್ರೆ ನೋಡಿ ಇಲ್ಲಿ ಬರ್ತಾಳೆ, ಸಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಸಿ ಪ್ಲಸ್ ಹೆಚ್ ಆಗುತ್ತೆ. ಓಕೆ, ಸೊ ಮೈನಸ್ ಸಿ ಪ್ಲಸ್ ಹೆಚ್ ಆಗುತ್ತೆ. ಈ ಪ್ಲಸ್ ಸಿ ಮೈನಸ್ ಸಿ ಕ್ಯಾನ್ಸಲ್ ಉಳಿಯೋದೇನೆ ಹೆಚ್ಚು ಉಳಿಯುತ್ತೆ, ಹೆಚ್ಚು ಬರ್ಕೊಳ್ಳಿ. ಓಕೆ, ಅದೇ ಥರ ದಟ್ ಈಸ್ ಈಕ್ವಲ್ ಟು ನಮಗೆ ಲಿಮಿಟ್ ಹೆಚ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0 ನಮ್ಗೆ ಏನಾಗುತ್ತೆ? ದಟ್ ಈಸ್ ಇಲ್ಲಿ ಎಫ್ ಆಫ್ ಸಿ ಪ್ಲಸ್ ಹೆಚ್ ಮೈನಸ್ ಆಫ್ ಎಫ್ ಆಫ್ ಸಿ ಡಿವೈಡೆಡ್ ಬೈ ಎಫ್ ಆಫ್ ಡಿ. ಇಲ್ಲಿ ಪ್ಲಸ್ ಸಿ ಮೈನಸ್ ಸಿ ಕ್ಯಾನ್ಸಲ್ ಮಾಡಿ ಇಲ್ಲೇನು ಉಳಿತೆ? ಹೆಚ್ಚು ಉಳಿತು. ಓಕೆ, ಇಲ್ಲಿ ನಾನು ತಪ್ಪು ಬರ್ಸಿ ನೋಡಿ, ಇದನ್ನ ಹಾಕಂದ್ರೆ ಇದು ಚೇಂಜ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಫಾರ್ಮುಲಾ ನೋಡಿ, ನಿಮ್ಗೆ ಹೆಂಗೆ ಡೆರಿವೇಟಿವ್ ಬರುತ್ತೆ ಅಂತೇಳಿ ಗೊತ್ತಾಗ್ಬಿಟ್ರೆ ಫಾರ್ಮುಲಾ ನೆನ್ಪಡೋದು ಬೇಕಾಗಿಲ್ಲ. ಸೊ ನಿಮಗೆ ಡೆರಿವೇಟಿವ್ ಓಕೆ ಹೆಂಗೆ ಬರುತ್ತೆ ಅಂತ ಗೊತ್ತಾರೆ, ಫಾರ್ಮುಲಾ ನೆನ್ಪು ಮಾಡಬೇಕಾಗಿಲ್ಲ. ಸೊ ವಿಚ್ ಮೀನ್ಸ್ ನಮಗೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಏನು ಬರುತ್ತೆ ನಮಗೆ? ಸೊ ಇದು ಬರುತ್ತೆ ನೋಡಿ, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಎಫ್ ಆಫ್ ಸಿ ಮೈನಸ್ ಹೆಚ್ ಡಿವೈಡೆಡ್ ಬೈ ಹೆಚ್ ದಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್ ಏನು ಬರುತ್ತೆ? ಎಫ್ ಆಫ್ ಸಿ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಸಿ ಡಿವೈಡೆಡ್ ಬೈ ಹೆಚ್. ಇಷ್ಟು ನೋಡಿ. ಸೊ ನಿಮಗೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನಿಮ್ಗೆ ನೋಡಿ ಅರ್ಥ ಆಗಿಲ್ಲ ಅಂದರೆ ನಿಮ್ಗೆ ನೀಟಾಗಿ ನಿಮಗೆ, ಯಾಕಂದರೆ ಯಾವಾಗ ಅರ್ಥ ಆಗುತ್ತೆ ಅಂದರೆ ನೀವು ಫಸ್ಟ್ ಇಯರಲ್ಲಿ ಸ್ಟ್ರೇಟ್ ಲೈನ್ಸು ಚೆನ್ನಾಗಿ ಕಲ್ತಿದ್ರೆ ಮಾತ್ರ ಅರ್ಥ ಆಗುತ್ತೆ, ಇಲ್ಲಾಂದರೆ ಇದು ಅರ್ಥ ಆಗಲ್ಲ ಕಾನ್ಸೆಪ್ಟ್. ಇಲ್ಲ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಸುಮ್ಮನೆ ಇದು ನೆನ್ಪಿಟ್ಕೊಂಡ್ಬಿಟ್ಬಿಡಿ. ಓಕೆ, ಇಷ್ಟು ನೆನ್ಪಿಡಿ ಸಾಕು. ಇಷ್ಟು ನೋಡಿ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಏನು ಬರ್ತದೆ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಸೊ ನಿಮ್ಗೆ ಜಾಸ್ತಿ ಏನು ಇಲ್ಲಿ ಪ್ರೂವ್ ಮಾಡು ಅದು ಮಾಡು ಅಂತ ಏನು ಕೇಳಲ್ಲ. ಓಕೆ, ಇಷ್ಟೇ. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಈಗ ಜನರಲ್ ಆಗಿ ನೋಡಿ. ಸೊ ನಮಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡಿಡಿ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು
ನಮಗೆ ಏನು ಕೊಟ್ಟಿದ್ದಾನೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡಿಡಿ ಅಂತಂದರೆ ಲಿಮಿಟ್ h is tending towards 0. Okay, h is tending towards 0. f of x plus h, f of x plus h minus f of x divided by f of x divided by h. ಇದು ಸೊ ಡೈರೆಕ್ಟಾಗಿ ಯಾವ ಪಾಯಿಂಟಿಗೂ ಕಂಡಿಡಿ ಅಂತ ಹೇಳಿಲ್ಲ. ಸೊ ನಮಗೆ ಜನರಲ್ ಆಗಿ ಯಾವುದೋ ಒಂದು ಪಾಯಿಂಟ್ ಕಂಡಿಡಿ ಅಂತೇಳಿ ಹೇಳಿಲ್ಲ ಅವರು. ಅವಾಗ ಸೊ ನಮಗೆ ಡಿಫ್ರೆನ್ಷಿಯೇಷನ್ ಏನು ಬರುತ್ತೆ ಈ ಥರ ಬರುತ್ತೆ. ಓಕೆ, ಬಟ್ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಲ್ಲ ನೀವು ಈಸಲಿ. ಓಕೆ, ನಮಗೆ ಇಲ್ಲಿ ಡೈರೆಕ್ಟಾಗಿ ಫಾರ್ಮುಲಾ ಬರ್ಸ್ಬಿಡ್ತೀವಿ. ಓಕೆ, ಆ ಫಾರ್ಮುಲಾ ಪ್ರಕಾರ ನಾವು ಈಗ ಡಿಫ್ರೆನ್ಷಿಯೇಷನ್ ಮಾಡ್ಕೊಂಡು ಹೋಗ್ಬೇಕು. ವೈ ಬಿಕಾಸ್ ಇವೆಲ್ಲ ಫಸ್ಟ್ ಇಯರಲ್ಲಿ ನೀವು ಮಾಡಿರ್ತೀರ. ಓಕೆ, ಅದೇ ಥರ ಈ ಪರ್ಟಿಕ್ಯುಲರ್ ಪಾಯಿಂಟ್ಗೆ ನೀವು ಡಿಫ್ರೆನ್ಷಿಯೇಷನ್ ಕಂಡಿಡಿ ಅಂತ ಹೇಳಿದ್ರೆ ಅಂತ ಅನ್ಕೊಳ್ಳಿ. ಅವಾಗ ಏನಾಗಂದ್ರೆ ಎಫ್ ಡ್ಯಾಶ್ ಆಫ್ ಸಿ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ದಟ್ ಈಸ್ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಸಿ ನಮ್ಗೆ ಏನೈತೆ ಎಫ್ ಆಫ್ ಎಕ್ಸ್ ಮೈನಸ್ ಆಫ್ ಎಫ್ ಆಫ್ ಸಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಸಿ. ಓಕೆ, ಇಷ್ಟು ಬರುತ್ತೆ ನೋಡಿ ಎಫ್ ಡ್ಯಾಶ್ ಆಫ್ ಸಿ. ಓಕೆ, ಇದೆಲ್ಲ ಬೇಕಾಗಿಲ್ಲ ನಿಮಗೆ, ಬಟ್ ಸದ್ಯಕ್ಕೆ ಸೊ ನಮಗೆ ಗೊತ್ತಿರಲಿ ಅಂತೇಳಿ ಮಾಡಿಸಿದ್ದೀನಿ. ಓಕೆ, ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಏನು ಮಾಡಿದ್ರೆ ಲಿಮಿಟ್ ಹೆಚ್ ಇಸ್ ಟೆಂಡಿಂಗ್ ಟುವರ್ಡ್ಸ್ 0 ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್. ಓಕೆ, ಸೊ ಇದೆಲ್ಲ ನೀವು ಫಸ್ಟ್ ಇಯರಲ್ಲಿ ಕಲ್ತಿದ್ರೆ. ಅದೇ ಥರ ಎಫ್ ಡ್ಯಾಶ್ ಆಫ್ ಸಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನೋ ಲಿಮಿಟ್ ಎಕ್ಸ್ ಇಸ್ ಟೆಂಡಿಂಗ್ ಟುವರ್ಡ್ಸ್ ಸಿ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಸಿ. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅದ್ರ ಪ್ರಕಾರ ನೀವು ಸಾಲ್ವ್ ಮಾಡೋಣ ಅಂತ ಕ್ವಶನು. ಓಕೆ, ಈಗ ನೋಡಿ ಈ ಥಿಯರಮ್ 3ನ ಪ್ರೂವ್ ಮಾಡೋಕು. ಇಫ್ ಎ ಫಂಕ್ಷನ್ ಎಫ್ ಇಸ್ ಡಿಫ್ರೆನ್ಷಿಯಬಲ್ ಎಟ್ ಸಿ, ಓಕೆ, ಸೊ ದೆನ್ ಇಟ್ ಈಸ್ ಕಂಟಿನ್ಯೂಯಸ್ ಎಟ್ ದಟ್ ಪಾಯಿಂಟ್ ಅಂತೇಳಿ ಪ್ರೂವ್ ಮಾಡಬೇಕು. ಓಕೆ, ಸೊ ನಾವು ನೋಡಿ ದಟ್ ಈಸ್ ನಮ್ಗೆ ಏನು ಕೊಟ್ಟಿದ್ರೆ ದ ಫಂಕ್ಷನ್ ಇಸ್ ಡಿಫ್ರೆನ್ಷಿಯಬಲ್ ಎಟ್ ಪಾಯಿಂಟ್ ಸಿ ಅಂದರೆ ಸೊ ನಮ್ಗೇನು ಜಸ್ಟ್ ಸಿ ನಮಗೆ ಎಫ್ ಡ್ಯಾಶ್ ಆಫ್ ಸಿ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ. ಸೊ ದಟ್ ಈಸ್ ಎಫ್ ಡ್ಯಾಶ್ ಆಫ್ ಸಿ ಏನು ಬರುತ್ತೆ ಅದು ಕಂಟಿನ್ಯೂಸು ಇರುತ್ತೆ. ಯಾವ ಪಾಯಿಂಟ್ಗೆ ಸಿ ಪಾಯಿಂಟ್ಗೆ ಕಂಟಿನ್ಯೂಸ್ ಇರುತ್ತೆ ಅಂತೇಳಿ. ಸೊ ಎಫ್ ಡ್ಯಾಶ್ ಆಫ್ ಸಿ ವಿ ಕ್ಯಾನ್ ರೈಟ್ ಆಸ್ ದಟ್ ಈಸ್ ಲಿಮಿಟ್ x is tending towards c, limit x is tending towards c, f of x divided by f of x minus f of c divided by x minus c. Okay, ಇದು ಫಾರ್ಮುಲಾ. ಓಕೆ, ಇದು ಫಾರ್ಮುಲಾ. ಓಕೆ, ಎಫ್ ಡ್ಯಾಶ್ ಆಫ್ ಸಿ ಅಂತಂದ್ರೆ ಓಕೆ ಇದರಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿ. ಈಗ ನೋಡಿ ಈ ಲಿಮಿಟ್ ನಮ್ಗೆ ಏನು ಮಾಡಬೇಕು, ಇದು ಕಂಟಿನ್ಯೂಸ್ ಇರುತ್ತೆ ಅಂತ ಪ್ರೂವ್ ಮಾಡಬೇಕು. ಓಕೆ, ಎಲ್ಲಿ ಯಾವ ಪಾಯಿಂಟಿಗೆ ಕಂಟಿನ್ಯೂಸ್ ಇರುತ್ತೆ, ಸೊ ಎಕ್ಸ್ ಇಸ್ ಇಕ್ವಲ್ ಟು ಸಿಗೆ ಎಫ್ ಏನಿರುತ್ತೆ ಕಂಟಿನ್ಯೂಸ್ ಇರುತ್ತೆ ಅಂತೇಳಿ ಪ್ರೂವ್ ಮಾಡಬೇಕು. ಓಕೆ, ನಾವು ಜಸ್ಟ್ ಈಗ ನೋಡಿ ಈ ಲಿಮಿಟ್ ಎರಡು ಕಡೆ ಸಪ್ರೇಟ್ ಅಪ್ಲೈ ಮಾಡ್ಕೊಳ್ತೀನಿ. ಅವಾಗ ಏನಾಗುತ್ತೆ ಎಫ್ ಡ್ಯಾಶ್ ಆಫ್ ಸಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಸಿ. ಓಕೆ, ಇಲ್ಲೇನು ಬರುತ್ತೆ ನನಗೆ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ. ಓಕೆ, ಎಫ್ ಆಫ್ ಸಿ ಡಿವೈಡೆಡ್ ಬೈ ದಟ್ ಈಸ್ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಸಿ. ಓಕೆ, ಎಕ್ಸ್ ಮೈನಸ್ ಸಿ. ಓಕೆ, ಇಲ್ಲಿ ನೋಡಿ ಇಲ್ಲಿ ಡಿನಾಮಿನೇಟರ್ ಇದ್ದಿದ್ದು ಇಲ್ಲಿ ತಗೊಂಡ್ಬರ್ತೀನಿ. ಓಕೆ, ಇಲ್ಲಿ ಡಿನಾಮಿನೇಟರ್ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ. ಅವಾಗ ಏನಾಗುತ್ತೆ ಎಫ್ ಡ್ಯಾಶ್ ಆಫ್ ಸಿ ಇಂಟು ಓಕೆ, ಸೊ ದಟ್ ಈಸ್ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಸಿ, ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಸಿ ದಟ್ ಈಸ್ ಎಕ್ಸ್ ಮೈನಸ್ ಸಿ ದಟ್ ಈಸ್ ಈಕ್ವಲ್ ಟು ನಮ್ಗೇನಿದೆ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಸಿ. ಓಕೆ, ಎಫ್ ಆಫ್ ಎಕ್ಸ್ ಮೈನಸ್ ಆಫ್ ಎಫ್ ಆಫ್ ಸಿ. ಓಕೆ, ಇಷ್ಟು ಕೊಟ್ಟಿದ್ದಾರೆ ನೋಡಿ, ಇಷ್ಟು ಕೊಟ್ಟಿದ್ರೆ ಇಲ್ಲಿ ನೋಡಿ ಎಲ್ಲ ಎಕ್ಸ್ ಇದೆಲ್ಲ ಇನ್ಸೆಪ್ಷನ್ ಮಾಡಿ ಲಿಮಿಟ್ ಅಪ್ಲೈ ಮಾಡಿ. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನಮಗೆ ದಟ್ ಈಸ್ ಎಕ್ಸ್ ಮೈನಸ್ ಸಿ ಆಗುತ್ತೆ 0 ಎಫ್ ಡ್ಯಾಶ್ ಆಫ್ ಸಿ ಇಂಟು ದಟ್ ಈಸ್ 0 ಮೈನಸ್ 0 ಆಗುತ್ತೆ. ಓಕೆ, ಸಾರಿ ಇಂಟು 0 ಮೈನಸ್ 0 ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಈಗ ಇದಕ್ಕೆ ಸಪ್ರೇಟಾಗಿ ಲಿಮಿಟ್ ಅಪ್ಲೈ ಮಾಡ್ಕೊಳ್ಳಿ. ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಸಿ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಈಕ್ವಲ್ ಅಲ್ಲ ಮೈನಸ್ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಸಿ ಎಫ್ ಆಫ್ ಸಿ. ಓಕೆ, ನಾವು ಸೊ ಇಲ್ಲಿ 0 ಮೈನಸ್ 0 ಅಂದ್ರೆ 0 ಆಗುತ್ತೆ. 0 ಇಂಟು ಎಫ್ ಡ್ಯಾಶ್ ಆಫ್ ಸಿ ಅಂದರೆ 0 ಬರುತ್ತೆ, 0 ಬರ್ಕೊಳ್ಳಿ. ಓಕೆ, ನಾವು ಇಲ್ಲೇನು ಬರುತ್ತೆ, ಸೊ ಹಿಯರ್ ಇಟ್ ಈಸ್ ಲಿಮಿಟ್ x is tending towards c f of x. Okay, now just see limit x is tending towards f of x. Okay, now ಇಲ್ಲೇನಿದೆ ಮೈನಸ್ ಆಫ್ ಇಲ್ಲಿ ಕಾನ್ಸ್ಟೆಂಟ್. ಹೌದಾ, ಕಾನ್ಸ್ಟೆಂಟ್ಗೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ ವಾಪಸ್ ನಮಗೆ ಕಾನ್ಸ್ಟೆಂಟ್ಗೆ ಲಿಮಿಟ್ ಅಪ್ಲೈ ಮಾಡಿದ್ರೆ ವಾಪಸ್ ಕಾನ್ಸ್ಟೆಂಟೇ ಬರುತ್ತೆ. ದಟ್ ಈಸ್ ನಮಗೆ ಎಫ್ ಆಫ್ ಸಿನೇ ಬರುತ್ತೆ. ಎಫ್ ಆಫ್ ಸಿನೇ ಬರ್ಕೊಳ್ಳಿ. ಇದನ್ನ ಆ ಕಡೆ ತೊಗೊಂಡೋಗಿ. ಓಕೆ, ಇದನ್ನ ಆ ಕಡೆ ತೊಗೊಂಡ್ರೆ ಏನಾಗುತ್ತೆ ದಟ್ ಈಸ್ ಎಫ್ ಆಫ್ ಸಿ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ದಟ್ ಈಸ್ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಸಿ ಎಫ್ ಆಫ್ ಎಕ್ಸ್. ಈಗ ನೋಡಿ, ಸೊ ದಿಸ್ ಈಸ್ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದ ಫಂಕ್ಷನ್, ದಿಸ್ ಇಸ್ ದಿ ವ್ಯಾಲ್ಯೂ ಆಫ್ ದಿ ಫಂಕ್ಷನ್. ಓಕೆ, ದಿಟ್ ಈಸ್ ಲಿಮಿಟಿಂಗ್ ಆಫ್ ದಿ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಗೆ ಈಕ್ವಲ್ ಇದ್ರೆ ಸೊ ನಮ್ಗೆ ಇಟ್ ಈಸ್ ಎ ಕಂಟಿನ್ಯೂಸ್ ಫಂಕ್ಷನ್ ಅದ ಯಾವ ಪಾಯಿಂಟ್ಗೆ ಸಿ ಪಾಯಿಂಟ್ಗೆ, ವಿಚ್ ಮೀನ್ಸ್ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಸಿ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಸಿ. ಓಕೆ, ಸೊ ನಮಗೆ ಇಲ್ಲಿ ನೋಡಿ ಇಷ್ಟು ಪ್ರೂವ್ ಮಾಡಿದ್ರೆ therefore f is continuous at x is equal to c. ಓಕೆ, ನೀವು ನೋಡಿ ಇದರಿಂದ ನಾವೇನು ಮಾಡಿದ್ವಿ. ಓಕೆ, ಸೊ ನಮಗೆ ಎಲ್ಲೆಲ್ಲಿ ಫಂಕ್ಷನ್ ಡಿಫ್ರೆನ್ಷಿಯಬಲ್ ಆಗುತ್ತೆ ಅಲ್ಲಿ ಕಂಟಿನ್ಯೂಸ್ ಆಗುತ್ತೆ ಅಂತೇಳಿ ಪ್ರೂವ್ ಮಾಡಿದ್ವಿ.
ಓಕೆ ವೆವರೆವರ್ ದ ಫಂಕ್ಷನ್ ಈಸ್ ಡಿಫರೆನ್ಷಿಯಬಲ್ ದೇರ್ ಇಟ್ ಈಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಇದು 3 ಮಾರ್ಕ್ಸ್ಗೆ ಕೇಳಿದ್ರೆ ಕೇಳ್ತಾರೆ ನೋಡಿ. ಓಕೆ ಈ ಕ್ವಶನ್ ಪ್ರೂವ್ ದಟ್ ಗಿವನ್ ಎಫ್ ಇಸ್ ಡಿಫರೆನ್ಷಿಯಬಲ್ ಎಟ್ ಪಾಯಿಂಟ್ ಸಿ ಇನ್ ದೆನ್ ಇಟ್ ಈಸ್ ಆಲ್ಸೋ ಕಂಟಿನ್ಯೂಸ್ ಎಟ್ ದಟ್ ಪಾಯಿಂಟ್ ಅಂತೇಳಿ ಕೇಳ್ತಾನೆ. ಇದನ್ನ 3 ಮಾರ್ಕ್ಸಿಗೆ ಕೇಳ್ತಾನೆ, ಅದಕ್ಕೋಸ್ಕರ ನಾನು ಪ್ರೂವ್ ಮಾಡಿಸಿದ್ದೀನಿ. ಓಕೆ ಸೊ ನಮ್ಗೆ ಇದರಿಂದ ಒಂದು ಏನು ಗೊತ್ತಾಗಬೇಕಂದ್ರೆ ಎವ್ರಿ ಡಿಫರೆನ್ಷಿಯಬಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಫಂಕ್ಷನ್. ಓಕೆ ಎವ್ರಿ differentiable function, every differentiable mark ಹಾಕೊಳ್ಳಿ, every differentiable function is a continuous function. Every differentiable is a continuous function. Okay so but every continuous function need not to be, okay so need not to be athava maybe every continuous function may be differentiable, may not be, may be differentiable or may not be. okay so ನಮಗೆ ಯಾವ್ದಾರ ಫಂಕ್ಷನ್ ನಮಗೆ ಡಿಫ್ರೆನ್ಷಿಯಬಲ್ ಆಗಬೇಕಂದ್ರೆ ಡಿಫ್ರೆನ್ಷಿಯಲ್ ಆಗ್ತಿದೆ ಅಂದರೆ ಅದು ಕಂಟಿನ್ಯೂಸ್ ಇರುತ್ತೆ ಅಂತ ಅರ್ಥ. ಬಟ್ ಯಾವುದು ಕಂಟಿನ್ಯೂಸ್ ಫಂಕ್ಷನ್ ಡಿಫ್ರೆನ್ಷಿಯಬಲ್ ಆದರೆ ಆಗಿದ್ರಕ್ಕೆ ಇಲ್ಲ. ಓಕೆ ಸೊ ನಮಗೆ ಸೊ ಇದರಿಂದ ನಾವು ಇದಕ್ಕೆ ಕಲ್ತೀವಿ. ಓಕೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ಇವಾಡ್ ಏನಿದೆ ಕಾನ್ಸೆಪ್ಟ್ ಇದೆ ಅಲ್ಲ, ಇದು ಭಾಳ ಇಂಪಾರ್ಟೆಂಟ್ ನೋಡಿ. ಇದು MCQ ಕೇಳ್ತಾರೆ ನಮಗೆ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. See this algebra is very important. Algebra of derivative is very important. ಬಹಳ ಕಡೆ ಇದನ್ನ ನಾವು ಯೂಸ್ ಮಾಡ್ತೀವಿ. ಬೇಕಾದ್ರೆ ಮುಂದೆ ನಾನು ಬಹಳ ಕಡೆ u into v whole dash, u by v into whole dash ಅಂತ ಬಹಳ ಸಲ ಹೇಳ್ತೀನಿ. ಅದಕ್ಕೋಸ್ಕರ ಇವು ಬಹಳ ಇಂಪಾರ್ಟೆಂಟ್. ಅಂದ್ರೆ ನಮ್ಗೆ ಏನಾಗುತ್ತೆ u plus or minus v whole dash we can write as u dash plus or minus v dash ಅಂತ ಅರ್ಥ. ಅದೇ ತರ u into v whole dash that is equal to u dash into v plus u into v dash ಅಂತ ಅರ್ಥ. ಓಕೆ ಅದೇ ತರ ಇದು ಡಿಫರೆನ್ಷಿಯೇಷನ್, u dash ಅಂದ್ರೆ ಡಿಫರೆನ್ಸಿಯೇಷನ್ ಅಂತ ಅರ್ಥ. ಓಕೆ u dash is nothing but ಡಿಫರೆನ್ಸಿಯೇಷನ್ ಅಂತ ಅರ್ಥ. v dash is also nothing but ಡಿಫರೆನ್ಸಿಯೇಷನ್ ಆಫ್ v ಅಂತ ಅರ್ಥ. ಅದೇ ತರ u by v whole dash we can write as u dash into v minus u into v dash divided by v square. ಓಕೆ ಸೊ ಇದಕ್ಕೆ ಲೆಬ್ನಿಟ್ಸ್ ರೂಲ್ ಅಂತಾನೆ ಹೇಳ್ತೀವಿ, ಇದನ್ನು ಕೋಶೆಂಟ್ ರೂಲ್ ಅಂತಾರೆ, ಇದನ್ನು ಪ್ರಾಡಕ್ಟ್ ರೂಲ್ ಅಂತಾನೆ ಹೇಳ್ತೀವಿ. ಓಕೆ ಸೊ ಇಷ್ಟು ಗೊತ್ತಿರಬೇಕು. ಇದ್ರ ಬೇಸಿಸ್ ಮೇಲೆ ನಾವು ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಓಕೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ನೋಡಿ. ಓಕೆ ನೆಕ್ಸ್ಟ್ ಈಗ ಡೆರಿವೇಟಿವ್ಸ್ ಗೊತ್ತಿರಬೇಕು. ಓಕೆ ಸೊ ನಮಗೆ ಡೆರಿವೇಟಿವ್ಸ್ ನಮ್ಗೆ ಯಾವ್ಯಾವ ಡೆರಿವೇಟಿವ್ಸ್ ಅಂದರೆ ಡಿಫ್ರೆನ್ಸಿಯೇಷನ್ ಆಫ್ ನಮಗೇನು ಡಿಫ್ರೆನ್ಸಿಯೇಷನ್ ಆಫ್ ಕೆ ಎಕ್ಸ್ ಏನು ಬರುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಕೆ ಎಕ್ಸ್ ಏನಾದರೂ ಇಲ್ಲಿ ನೋಡಿ ಕೆ ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಂಬಿಡಿ. ಸೊ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ. ಓಕೆ ಅದ್ರ ಫಸ್ಟ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಬರೀಬೇಕಿತ್ತು. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಬರೆದ್ರೆ ಏನು ಬರುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ನಮಗೆ 1 ಬರುತ್ತೆ. ಅದೇ ಥರ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಏನು ಬರುತ್ತೆ ನಮಗೆ ಡಿಫ್ರೆನ್ಷಿಯೇಷನ್ ಆಫ್ ಕೆ ಎಕ್ಸ್ ಏನು ಬರುತ್ತೆ ನಮಗೆ ಕೆ ಬರುತ್ತೆ. ಇದು ಗೊತ್ತಿರಲಿ. ಅದೇ ಥರ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಏನು ಬರುತ್ತೆ ಅಂದರೆ ಸೊ ನಮಗೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1. ಓಕೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಏನು ಬರುತ್ತೆ ನಮಗೆ ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1 ಬರುತ್ತೆ. ಅದೇ ಥರ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಏನಾಗುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಏನು ಬರುತ್ತೆ ನಮಗೆ ಇಟ್ ಈಸ್ 2x ಬರುತ್ತೆ ನೋಡಿ, 2x ಬರುತ್ತೆ. ಅದೇ ಥರ ನಮ್ಗೆ ಇದಾಯ್ತಾ ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್ ಏನು ಬರುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಎಕ್ಸೇ ಬರುತ್ತೆ. ಅದೇ ಥರ ಡಿಫ್ರೆನ್ಷಿಯೇಷನ್ ಆಫ್ ಎ ಟು ದಿ ಪವರ್ ಎಕ್ಸ್ ಏನು ಬರುತ್ತೆ ಅಂದರೆ ನಮಗೆ ಎ ಟು ದಿ ಪವರ್ ಎಕ್ಸ್ ಇಂಟು ಲಾಗ್ ಎ ಬರುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ ಎ ಟು ದಿ ಪವರ್ ಎಕ್ಸ್ ಏನು ಬರುತ್ತೆ, ಎ ಟು ದಿ ಪವರ್ ಎಕ್ಸ್ ಇಂಟು ಲಾಗ್ ಎ ಬರುತ್ತೆ. ಅದೇ ಥರ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನು ಬರುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ನಮ್ಗೆ ಏನು ಬರುತ್ತೆ ಅಂದರೆ ಇಟ್ ಈಸ್ 1/x ನೋಡಿ. ಸೊ ಇವೆಲ್ಲ ನಿಮಗೆ ನೆನಪಿರಲಿ. ಇವು ಮತ್ತು ಇನ್ನೂ ಭಾಳ ಇದಾವೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಈಗ ನೋಡಿ ಇದಾಯ್ತಾ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್. ಓಕೆ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸು ಏನು ಬರುತ್ತೆ ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಇಸ್ ನಥಿಂಗ್ ಬಟ್ ನಮ್ಗೆ ಏನು ಬರುತ್ತೆ ಕಾಸ್ ಎಕ್ಸ್ ಬರುತ್ತೆ. ಕಾಸ್ ಎಕ್ಸ್ ಬರ್ಕೊಳ್ಳಿ. ಅದೇ ಥರ ಡಿಫ್ರೆನ್ಷಿಯೇಷನ್ ಆಫ್ ನಮಗೆ ಕಾಸ್ ಎಕ್ಸ್ ಏನು ಬರುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ನಮಗೆ ಮೈನಸ್ ಸೈನ್ ಎಕ್ಸ್ ಬರುತ್ತೆ. ಮೈನಸ್ ಸೈನ್ ಎಕ್ಸ್ ಬರ್ಕೊಳ್ಳಿ. ಅದೇ ಥರ ಡಿಫ್ರೆನ್ಷಿಯೇಷನ್ ಆಫ್ ನಮಗೆ ಟ್ಯಾನ್ ಎಕ್ಸ್ ಏನು ಬರುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ನಮ್ಗೆ ಏನು ಬರುತ್ತೆ ಅಂದರೆ ದಟ್ ಈಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಅದೇ ಥರ ಡಿಫ್ರೆನ್ಷಿಯೇಷನ್ ಆಫ್ ಸೀಕೆಂಟ್ ಎಕ್ಸ್ ಏನು ಬರುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಸೀಕೆಂಟ್ ಎಕ್ಸ್ ಏನು ಬರುತ್ತೆ ನಮಗೆ ದಟ್ ಈಸ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ದಟ್ ಈಸ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಬರುತ್ತೆ. ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಅದೇ ಥರ ಡಿಫ್ರೆನ್ಷಿಯೇಷನ್ ಆಫ್ ಕೊಸೀಕೆಂಟ್ ಎಕ್ಸ್ ಏನು ಬರುತ್ತೆ ಅಂದರೆ ಸೊ ನಮಗೆ ಡಿಫ್ರೆನ್ಷಿಯೇಷನ್ ಆಫ್ ಕೊಸೀಕೆಂಟ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಮೈನಸ್ ಕೊಸೀಕೆಂಟ್ ಎಕ್ಸ್ ಇಂಟು
ಕಾಟ್ ಎಕ್ಸ್ ಮೈನಸ್ ಕೊಸೆಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಬರುತ್ತೆ. ಅದೇ ಥರ ಡಿಫ್ರೆನ್ಷನ್ ಆಫ್ ಕಾಟ್ ಎಕ್ಸ್ ಏನು ಬರುತ್ತೆ ಅಂದರೆ ಸೊ ನಮಗೆ ಡಿಫ್ರೆನ್ಷನ್ ಆಫ್ ಕಾಟ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ ದಟ್ ಈಸ್ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್. ಓಕೆ, ಇಷ್ಟು ಡಿಫ್ರೆನ್ಸಿಯೇಷನ್ ಫಾರ್ಮುಲಾಸ್ ಗೊತ್ತಿರಬೇಕು ನಿಮಗೆ. ಇಷ್ಟು ಡಿಫ್ರೆನ್ಸಿಯೇಷನ್ ಫಾರ್ಮುಲಾಸ್ ನಿಮಗೆ ನೀಟಾಗಿ ಗೊತ್ತಿದ್ರೆ ಸೊ ನೀವು ಪ್ರತಿಯೊಂದು ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಮತ್ತೆ ಇದು ಯು ಇಂಟು ವಿ ರೂಲು ಮತ್ತು ಯು ಬೈ ವಿ ರೂಲು ಗೊತ್ತಿರಬೇಕು. ಓಕೆ, ಸೊ ಇದು ಇಷ್ಟು ಡಿಫ್ರೆನ್ಸಿಯೇಷನ್ ಫಾರ್ಮುಲಾಸ್ ನಿಮ್ಗೆ ಗೊತ್ತಿದ್ರೆ ಈ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ನಿಮಗೆ ನೆನ್ಪು ಮಾಡ್ಕೊಳ್ಳಿ ಇವೆಲ್ಲ ಕ್ವಶನ್ಸ್. ಇವೆಲ್ಲ ಹೆಂಗೆ ಬರ್ತಾವೆ ಅಂತೇಳಿ ನೀವು ಫಸ್ಟ್ ಇಯರಲ್ಲಿ ಡೆರೈವ್ ಮಾಡಿದ್ರ. ಓಕೆ, ಅದಕ್ಕೋಸ್ಕರ ನಾನು ಎಲ್ಲ ಪ್ರತಿಯೊಂದು ಮಾಡಿಸಲ್ಲ ಈಗ. ಓಕೆ, ಸೊ ನೆನ್ಪು ಮಾಡ್ಕೊಳ್ಳಿ ಇದೆಲ್ಲ ನಿಮಗೆ. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕಾನ್ಸೆಪ್ಟ್. ನೋಡಿ, ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ ಏನು ಬರುತ್ತೆ. ಓಕೆ, ಸೊ ಡೆರಿವೇಟಿವ್ ಆಫ್ ಕಾಂಪೋಸಿಟ್ ಫಂಕ್ಷನ್. ಕಾಂಪೋಸಿಟ್ ಫಂಕ್ಷನ್ ಅಂದ್ರೆ ಏನು? ಒಂದು ಫಂಕ್ಷನ್ ಅಲ್ಲಿ ಒಂದು ಫಂಕ್ಷನ್ ನಾವು ಅಂತೀವಿ ಕಾಂಪೋಸಿಟ್ ಫಂಕ್ಷನ್ ಅಂತೀವಿ. ಓಕೆ, ಸೊ ನಾವು ಡೆರಿವೇಟಿವ್ ಆ ಥರ ಫಂಕ್ಷನ್ಸ್ ನಾವು ಡೆರಿವೇಟಿವ್ ಕಂಡುಹಿಡಬೇಕು. ಸೊ ಲೆಟ್ ಅಸ್ ಕನ್ಸಿಡರ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಅಥವಾ ವೈ ದಟ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ವೈ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಪಿ ಆಫ್ ಕ್ಯೂ ಆಫ್ ಹೆಚ್ ಆಫ್ ಜಿ ಆಫ್ ಎಕ್ಸ್ ಇದೆ ಅಂತ ಅನ್ಕೊಳ್ಳಿ. ಹೆಚ್ ಆಫ್ ಜಿ ಆಫ್ ಎಕ್ಸ್ ಇದೆ ಅಂತ ಅನ್ಕೊಳ್ಳಿ. ಜಿ ಆಫ್ ಎಕ್ಸ್ ಇಷ್ಟು ಕೊಟ್ಟಿದ್ದಾನೆ. ಓಕೆ, ಇಷ್ಟು ಕೊಟ್ಟಿದ್ದ ಅಂತ ಅಂದಮೇಲೆ ಇದನ್ನ ಡಿಫ್ರೆನ್ಷಿಯೇಷನ್ ಕಂಡುಹಿಡು. ಸೊ ದಟ್ ಈಸ್ ನಮಗೆ ಇದು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಫಸ್ಟ್ ಏನು ಮಾಡಿ ಎಫ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಫ್ ಡ್ಯಾಶ್ ಆಫ್ ಪಿ ಆಫ್ ಕ್ಯೂ ಆಫ್ ಹೆಚ್ ಆಫ್ ಇದು ಜಿ ನೋಡಿ, ಇದನ್ನು ಜಿ. ಓಕೆ, ಜಿ ಆಫ್ ಹೆಚ್ ಆಫ್ ಜಿ ಆಫ್ ಎಕ್ಸ್ ಬರುತ್ತೆ. ಓಕೆ, ಇದಾಯ್ತಾ. ಇದಾದ್ಮೇಲೆ ನೆಕ್ಸ್ಟ್ ಪಿ ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅವಾಗ ಏನಾಗುತ್ತೆ, ಪಿ ಡ್ಯಾಶ್ ಆಫ್ ಕ್ಯೂ ಆಫ್ ಹೆಚ್ ಆಫ್ ಜಿ ಆಫ್ ಎಕ್ಸ್. ಓಕೆ, ಇದಾಯ್ತಾ. ನೆಕ್ಸ್ಟ್ ಈಗ ಹೆಚ್ ನ ಡಿಫ್ರೆನ್ಷಿಯೇಟ್ ಮಾಡಿ. ಇಲ್ಲಿ ಕ್ಯೂ ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅವಾಗ ಏನಾಗುತ್ತೆ, ಕ್ಯೂ ಡ್ಯಾಶ್ ಆಫ್ ಹೆಚ್ ಆಫ್ ಜಿ ಆಫ್ ಎಕ್ಸ್ ಬರುತ್ತೆ ನೋಡಿ. ಓಕೆ, ನೆಕ್ಸ್ಟ್ ಅದೇ ಥರ ಈಗ ಹೆಚ್ ನ ಡಿಫ್ರೆನ್ಷಿಯೇಟ್ ಮಾಡಿ. ಹೆಚ್ ಡ್ಯಾಶ್ ಆಫ್ ಜಿ ಆಫ್ ಎಕ್ಸ್ ಬರುತ್ತೆ. ಆಮೇಲೆ ಏನು ಮಾಡೋಣ, ಇಲ್ಲಿ ಜಿ ನ ಡಿಫ್ರೆನ್ಷಿಯೇಟ್ ಮಾಡೋದು ಜಿ ಡ್ಯಾಶ್ ಆಫ್ ಎಕ್ಸ್. ಓಕೆ, ಆಮೇಲೆ ಎಕ್ಸ್ ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ. ಅದಕ್ಕೋಸ್ಕರ ಇಷ್ಟು ಮಾಡ್ತೀವಿ. ಸೊ ನಾರ್ಮಲ್ ಆಗಿ ನೋಡಿ, ಸೊ ನಮಗೆ ಯಾವ್ದಾರ ಒಂದು ಫಂಕ್ಷನ್ ಈ ಥರ ಕೊಟ್ಟಿದ್ರೆ ಫಸ್ಟ್ ಈ ಫಂಕ್ಷನ್ ಈಗ ನಾವು ಲೆಟ್ ಅಸ್ ಕನ್ಸಿಡರ್ ಇದು ನಮ್ಮ ಕಂಪ್ಲೀಟ್ ಬಾಡಿ ಅಂತ ಅನ್ಕೊಳ್ಳಿ. ಈ ಕಂಪ್ಲೀಟ್ ಬಾಡಿನ ಡಿಫ್ರೆನ್ಷಿಯೇಟ್ ಮಾಡಕ್ಕೆ, ಆಮೇಲೆ ಈಗ ಹೆಡ್. ಓಕೆ, ಈ ಬಾಡಿ ಆಮೇಲೆ ಹೆಡ್ನ ಡಿಫ್ರೆನ್ಷಿಯೇಟ್ ಮಾಡಕ್ಕೆ, ಆಮೇಲೆ ಹೆಡ್ ಆಯ್ತು. ಅದರಲ್ಲಿ ಐಸ್ನ ಡಿಫ್ರೆನ್ಷಿಯೇಟ್ ಮಾಡಿ. ಐಸಲ್ಲಿ ಮತ್ತೆ ಅದರಲ್ಲಿ ನಮ್ಗೇನಿದೆ ಐಲೈಟ್ಸ್ ಇದು ಏನಲ್ಲ ರೆಪ್ಪೆ ಇದಲ್ಲ. ಓಕೆ, ದಟ್ ಈಸ್ ನಮಗೆ ಐಲಿಡ್ಸ್ ಅಂತ ಅನ್ಕೊಳ್ಳಿ, ಅಥವಾ ಲೈಟ್ಸ್ ಏನಂತ ಐಲಿಡ್ಸ್ ಡಿಫ್ರೆನ್ಷಿಯೇಟ್ ಮಾಡೋದು. ಅದ್ರ ಒಳಗಡೆ ಮತ್ತೆ ರೆಟಿನಾ. ಓಕೆ, ರೆಟಿನಾ ಡಿಫ್ರೆನ್ಷಿಯೇಟ್ ಮಾಡ್ಕೊತೀನಿ. ರೆಟಿನಾ ಒಳಗಡೆ ಮತ್ತೇನು ಸೆಲ್ಸ್ ಇರ್ತೋ ಅದನ್ನ ಸೆಲ್ಸ್ ಡಿಫ್ರೆನ್ಷಿಯೇಟ್ ಮಾಡಿ. ಇದೇ ತರ ಒಂದೊಂದೇ ಒಳಗಿಂದ ಎಲ್ಲ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಬರ್ಕೋ. ಅವಾಗ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ನೆಕ್ಸ್ಟ್ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಕ್ಕೆ, ಮತ್ತೆ ಇದನ್ನ ಒಳಗಿಂದ ಈ ತರ ಒಂದೊಂದೇ ಎಲ್ಲ ಡಿಫ್ರೆನ್ಷಿಯೇಟ್ ಮಾಡಕ್ಕೆ. ಫಾರ್ ಎಕ್ಸಾಂಪಲ್ ಒಂದು ಯಾವ್ದಾದ್ರು ಕ್ವಶನ್ ತಗೊಂಡಿದ್ದು ನೋಡಿ, ವೈ ದಟ್ ಈಸ್ ಈಕ್ವಲ್ ಟು ನಮಗೆ ಸೈನ್ ಆಫ್ ಇ ಟು ದಿ ಪವರ್ ಎಕ್ಸ್ ಸ್ಕ್ವೇರ್ ಇದೆ ಅಂತ ಅನ್ಕೊಳ್ಳಿ. ಇದು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕಂತ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ನೋಡಿ ಕಾಂಪೋಸಿಟ್ ಫಂಕ್ಷನ್ ಅವಾಗ ಏನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಫಸ್ಟ್ ಈ ಸೈನ್ ಇ ಟು ದಿ ಪವರ್ ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿ. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಆಫ್ ಇ ಟು ದಿ ಪವರ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ನಾವು ಸೈನ್ ಎಕ್ಸ್ ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಆಗುತ್ತೆ. ಹೌದಾ, ಬಟ್ ಕಾಸ್ ಎಕ್ಸ್ ಪ್ಲಸ್ ಎಲ್ಲ ಇ ಟು ದಿ ಪವರ್ ಎಕ್ಸ್ ಸ್ಕ್ವೇರ್ ಇದೆ, ಇ ಟು ದಿ ಪವರ್ ಎಕ್ಸ್ ಸ್ಕ್ವೇರ್ ಬರ್ಕೊಳ್ಳಿ. ಆಮೇಲೆ ಈಗ ನೋಡಿ ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್ ಸ್ಕ್ವೇರ್ ಮಾಡ್ಕೋಬೇಕು. ಓಕೆ, ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್ ಸ್ಕ್ವೇರ್ ಅವಾಗ ತಾನೇ ಇದು ಹೆಂಗಿದೆ ಹಂಗೆ ಮಾಡ್ಕೊಳ್ಬೇಕು. ದಟ್ ಈಸ್ ಕಾಸ್ ಆಫ್ ಇ ಟು ದಿ ಪವರ್ ಎಕ್ಸ್ ಸ್ಕ್ವೇರ್ ರೈಟ್ ಆಸ್ ಇಟ್ ಈಸ್. ಇ ಟು ದಿ ಪವರ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇ ಟು ದಿ ಪವರ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಹೌದಾ, ಆಮೇಲೆ ಏನು ಮಾಡಬೇಕು, ಈ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿ. ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್. Okay, so now here that is cos of e to the power x square you write as it is, e to the power x square also write as it is. Now here x square differentiate ಮಾಡಿದ್ರೆ 2x ಬರುತ್ತೆ 2. So this is what dy by dx. Okay, dy by dx ಏನು ಬರುತ್ತೆ ನಮಗೆ, ಈ 2dx into e to the power x square into cos x e to the power x square. ಈ ತರ ಮಾಡ್ಬೇಕು ನೋಡಿ. ಓಕೆ, ಅದೇ ತರ ನಾನು ಎಕ್ಸಾಂಪಲ್ ತಗೊಂಡು ಸಾಲ್ವ್ ಮಾಡ್ತೀನಿ ನೋಡಿ. ಒಂದು ಎಕ್ಸಾಂಪಲ್ example 21.
ಮಾಡ್ಬಿಡೋಣ ತಡ್ರಿ. ಬೇಡ ಇಲ್ಲಿ ಮಾಡೋಣ. ಸಿ ಇಟ್ ಈಸ್ ಮೇಡ್ ಅಪ್ ಆಫ್ 2 ಫಂಕ್ಷನ್ಸ್. ಓಕೆ, ಇದು 2 ಫಂಕ್ಷನ್ಸ್ ಇಂದ ಆಗಿದೆ. ನಮಗೆ ಏನಿದೆ y ದಟ್ ಇಸ್ ಇಕ್ವಲ್ ಸಾರಿ ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಇಸ್ ಎಫ್ ಆಫ್ ಎಕ್ಸ್ ದಟ್ ಇಸ್ ಇಕ್ವಲ್ ಏನಂತ ಕೊಟ್ಟಿದ್ದಾರೆ ಅವರು, ದಟ್ ಈಸ್ ಸೈನ್ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೈನ್ ಎಕ್ಸ್ ಸ್ಕ್ವೇರ್ ಅಂತ ಕೊಡಿ. ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಮಾಡಿ ಎಕ್ಸ್ ಮಾಡಿ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಅವಾಗ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಕೂಡ ಡಿಫ್ರೆನ್ಷನ್ ಆಫ್ ಸೈನ್ ಎಕ್ಸ್ ಸ್ಕ್ವೇರ್. ಓಕೆ, ಡಿಫ್ರೆನ್ಷನ್ ಆಫ್ ಸೈನ್ ಎಕ್ಸ್ ಸ್ಕ್ವೇರ್. ಓಕೆ, ನಾವು ಯು ಜಸ್ಟ್ ಸಿ ಡಿಫ್ರೆನ್ಷನ್ ಆಫ್ ಸೈನ್ ಎಕ್ಸ್ ಫಸ್ಟ್ ಸೈನ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿ. ಸೈನ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಇದೆ, ಬಟ್ ಎಕ್ಸ್ ಪ್ಲಸ್ ಏನಿದೆ ನಮಗೆ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಬರ್ಕೊಳ್ಳಿ. ಆಮೇಲೆ ಏನು ಮಾಡೋ, ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಿ, ಡಿಫ್ರೆನ್ಷನ್ ಆಫ್ ಎಕ್ಸ್ ಸ್ಕ್ವೇರ್. ಓಕೆ, ಅವಾಗ ನೋಡಿ, ಸೊ ದಟ್ ಈಸ್ ಡಿಫ್ರೆನ್ಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, 2x ಬರುತ್ತೆ, 2x ಬರ್ಕೊಳ್ಳಿ. ಇದು ಕಾಸ್ ಎಕ್ಸ್ ಸ್ಕ್ವೇರ್ ಯು ರೈಟ್ ಆಸ್ ಇಟ್ ಈಸ್, ಕಾಸ್ ಎಕ್ಸ್ ಸ್ಕ್ವೇರ್ ರೈಟ್ ಆಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಇಷ್ಟು ಬರ್ದು ನೋಡಿ. ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಈ ಥರ ನಮಗೆ ಎಕ್ಸೈಸಲ್ಲಿ ಕ್ವಶನ್ ಸಾಲ್ವ್ ಮಾಡೋಣ. ಇಷ್ಟೇ ನೋಡಿ, ಇಲ್ಲಿಗೆ ಮುಗೀತೇನೋ ಇದು ಕಾನ್ಸೆಪ್ಟ್ ಮುಗೀತು. ಡೈರೆಕ್ಟ್ ಎಕ್ಸೈಸ್ ಕ್ವಶನ್ಸ್ ಈಗ. ಓಕೆ, ನೆಕ್ಸ್ಟ್ ಡೈರೆಕ್ಟ್ ಎಕ್ಸೈಸ್ ಕ್ವಶನು. ಓಕೆ, ಸೊ ನಿಮ್ಗೆ ನೋಡಿ ಈ ಥರ ಇಷ್ಟು ಕಾನ್ಸೆಪ್ಟ್ ನೀಟಾಗಿ ನಿಮಗೆ ಅರ್ಥ ಮಾಡ್ಕೊಂಡ್ರೆ ಸೊ ಎಕ್ಸೈಸ್ ಕ್ವಶನ್ಸ್ ಈಸಿಯಾಗಿ ಅರ್ಥ ಮಾಡ್ತಾರೆ. ಬಟ್ ಈ ಫಾರ್ಮುಲಾಸ್ ಫಸ್ಟು. ಓಕೆ, ಇವೇನು ಡಿಫ್ರೆನ್ಷಿಯೇಷನ್ ಆಫ್ ಇವಕ್ಕೆ ನಾನು ಏನು ಬರ್ಸಿದ್ದೀನಿ, ಡಿಫ್ರೆನ್ಷಿಯೇಷನ್ ಆಫ್ ಈ ಫಾರ್ಮುಲಾಸು ಇವು ಭಾಳ ಇಂಪಾರ್ಟೆಂಟ್. ಓಕೆ, ಸೊ ನಮ್ಗೇನು ಇಷ್ಟು ಫಾರ್ಮುಲಾ ಇದಾವಲ್ಲ, ಇಷ್ಟು ನೀವು ಮಾಡಿಬಿಡಿದ್ರೆ ಕಂಪ್ಲೀಟಾಗಿ ನೆಕ್ಸ್ಟ್ 5.7 ವರೆಗೆ ನೀವು ಆರಾಮಾಗಿ ಸಾಲ್ವ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಇನ್ನೊಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬರ್ತವೆ ಡಿಫ್ರೆನ್ಷಿಯೇಷನ್ ಮಾಡೋದು, ಅದ್ರದ್ದು ಅದು ನೆನ್ಪಿಡಬೇಕು. ಓಕೆ, ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಬೇಕಾದ್ರೆ ನೆಕ್ಸ್ಟ್ ಯಾವಾಗ ಬರ್ತಾವೆ ಅವಾಗ ನೆನ್ಪಿಡೋಣ. ಸದ್ಯಕ್ಕೆ ಇಷ್ಟು ನೀಟಾಗಿ ನೆನ್ಪಿಟ್ಕೊಳ್ಳಿ. ನೀವು ಪ್ರತಿಯೊಂದು ಕ್ವಶನ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ, ಸೊ ಫಸ್ಟು ಇವೆಲ್ಲ ನೆನ್ಪಿಟ್ಕೊಂಡ್ರೆ ನಿಮಗೆ ಕ್ವಶನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇಷ್ಟು ನನಗೆ ಏನು PDF ನೋಟ್ಸ್ ಇರ್ತಾ ಎಲ್ಲ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಂಡು ಬರೀಬೋದು. ಓಕೆ, ಚೆಕ್ ಮಾಡಿಕೊಂಡು ಬರ್ಕೋಬೋದು ಅಥವಾ ನೀವು ಅರ್ಥ ಮಾಡ್ಕೋಬೋದು. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.